ಆನಂದ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀನಿ. ಇವತ್ತು ಏನಪ್ಪ ವಿಶೇಷ ಅಂದರೆ ನಮ್ಮ ಹಳ್ಳಿ ವಾತಾವರಣದಲ್ಲಿ ಒಂದು ಫಿಲ್ಮ್ ತೆಗಿತಾ ಇದ್ದಾರೆ. ಅದು ಗುರು ಶಿಷ್ಯರು 2 ಅಂತ. ಅದು ಖೋಖೋ ಎಂಬ ಕ್ರೀಡೆ ಮೇಲಿದೆ. ಅದು ಎಲ್ಲ ಹಳ್ಳಿ ಪ್ರತಿಭೆ, ಹಳ್ಳಿ ವಾತಾವರಣದಲ್ಲೇ ಇದೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ಆ ಫಿಲ್ಮ್ನ ಹೀರೋ ಮತ್ತು ಫೈಟ್ ಮಾಸ್ಟರ್ ಆದಂಥ ಅವ್ರು ಬಂದಿದ್ದಾರೆ. ಅವ್ರ ಜೊತೆ ಈಗ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈ ಸಿನಿಮಾ ನಿಮ್ಮ ತಲೆ ಹೇಗೆ ಬಂತು ಸರ್? ಈ ಸಿನಿಮಾ ಮಾಡಬೇಕು ಅಂತ ನಿಮ್ಗೆ ಹೇಗೆ ಅನಿಸಿತು? ಎದಕ್ಕೆ ಅನಿಸಿತು? ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್, ಈ ಸಿನಿಮಾನ ನಾವು ನಮ್ಮ ಸಹೋದರರಾದಂಥ ಪ್ರಶಾಂತ್ ಕುಮಾರ್ ಅವರು ಅವ್ರಿಗೆ ಬಂದಿದ್ದ ಐಡಿಯಾ. ಅವರು ಬಂದು ನಮಗೆ ಕತೆ ಹೇಳಿದ ಮೇಲೆ ಈ ಸಿನಿಮಾ ಹಳ್ಳಿ ಒಂದು ಪ್ರತಿಭೆಯನ್ನು ಎತ್ತಿಡುವಂಥದ್ದಾಗಿದ್ದರಿಂದ, ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮಗೆ ಕ್ರೀಡೆ ಮೇಲೆ ಬಹಳ ಆಸಕ್ತಿ ಇರೋದ್ರಿಂದ ನಾವು ಈ ಸಿನಿಮಾನ ಮಾಡೋಕ್ಕೆ ಒಪ್ಕೊಂಡಿದ್ವಿ ಸರ್. ಸರ್, ಈ ಫಿಲ್ಮ್ನ ಡೈರೆಕ್ಟ್ರು, ಪ್ರೊಡ್ಯೂಸರು ಯಾರು? ನೀವು ಫೈಟ್ ಮಾಸ್ಟರ್ ಹೀರೋ ಬಂದಿದ್ದೀರಾ, ಓಕೆ. ಅವ್ರು ಯಾಕೆ ಬಂದಿಲ್ಲ ಸರ್? ಇದು ಡೈರೆಕ್ಟರ್ ಬಂದ್ಬಿಟ್ಟು ಅವರು ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಆಮೇಲೆ ಪ್ರೊಡ್ಯೂಸರ್ ಬಂದು ಅವರು ಸ್ವಲ್ಪ ಹಣದ ಸಮಸ್ಯೆ ಇರೋದ್ರಿಂದ ಈ ಮೂವಿಯಿಂದ ಸ್ವಲ್ಪ ಹೊರಗಡೆ ಸರ್ಕೊಂಡ್ಬಿಟ್ರು ಅವರು. ಹಾಗಾಗಿ ಹೊಸ ಪ್ರೊಡ್ಯೂಸರ್ನ ಹುಡುಕಿದ್ದೀವಿ. ಹಾಗಾಗಿ ಅವರು ಸ್ವಲ್ಪ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ ಸರ್. ಹಾಗಾಗಿ ನಾನು ಮತ್ತೆ ನಮ್ಮ ಮೂವಿಯ ಫೈಟ್ ಮಾಸ್ಟರ್ ಇಬ್ಬರು ಬರೋಕ್ಕಾಯ್ತು. ಓ ಹೌದಾ ಸರ್? ಇದು ಈ ಕಾರಣದಿಂದನೇ ಈ 2023 ರಿಲೀಸ್ ಆಗಬೇಕಾಗಿರೋ ಫಿಲ್ಮ್ ಇನ್ನೂ ಯಾಕೆ ಬಂದಿಲ್ಲ? ಯೂಟ್ಯೂಬಲ್ಲಿ ಒಂದು 2 ವಿಡಿಯೋ ಹಾಕಿದ್ದೀರಾ, ಅವ್ನು ನೋಡಿ ನಾವು ಈ ಫಿಲ್ಮ್ ಯಾಕೆ ಬರ್ತಾ ಇಲ್ಲ ಅಂತ ಕಾಯ್ತಾ ಇದ್ವಿ ಸರ್. ನೀವು ನೋಡಿದರೆ ಈ ಕಾರಣದಿಂದಲ್ಲ ಈ ಫಿಲ್ಮ್ ಇನ್ನೂ ಬಂದಿಲ್ಲ. ಹೌದು ಸರ್, ಪ್ರೊಡ್ಯೂಸರ್ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮಿಂದ ನಮ್ಮ ಮೂವಿ ಬರೋದು ಸ್ವಲ್ಪ ಲೇಟ್ ಆಯಿತು. ನಾವು 2023 2 ಟ್ರೈಲರ್ಗಳನ್ನು ಬಿಟ್ಟಿದ್ದೀವಿ, 3 ವಿಡಿಯೋ ಸಾಂಗ್ಗಳನ್ನು ರಿಲೀಸ್ ಮಾಡಿದ್ದೀವಿ. ಸ್ವಲ್ಪ ಪ್ರೊಡ್ಯೂಸರ್ ನಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿದ್ದರಿಂದ ಈ ಮೂವಿ ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಸರ್. ಇನ್ನು ಸರ್, ಅಂದಾಜು ಮೇಲೆ ಯಾವಾಗ ರಿಲೀಸ್ ಮಾಡ್ಬೋದು ಸರ್ ಈ ಫಿಲ್ಮ್ನ? ಜನರು ಕಾಯ್ತಾ ಇದ್ದಾರೆ. ನೀವು ಯಾರು ವಿಡಿಯೋ ಹಾಕಿದ್ದೀರಿ ಯೂಟ್ಯೂಬ್ನಲ್ಲಿ, ಒಂದು 4-5 ವಿಡಿಯೋ ಹಾಕಿದ್ದೀರಾ, ಅದು ನೋಡಿ ಇದು ಫಿಲ್ಮ್ ತುಂಬ ಚೆನ್ನಾಗಿದೆ ಅಂತ ಅಂದು ಹೊರಗಡೆ ಮಾತಾಡ್ತಿದ್ದಾರೆ ಸರ್. ಆ ವಿಡಿಯೋ ಯಾವಾಗ ಬರುತ್ತಾ, ಫಿಲ್ಮ್ ಯಾವಾಗ ಬರುತ್ತಾ ಅಂತ ಕಾಯ್ತಾ ಇದ್ದಾರೆ ಸರ್. ಈ ಜನರಿಗೆ ಏನು ಹೇಳ್ತೀರಾ ನೀವು ಸರ್? ನಮಗೂ ಗೊತ್ತು ಸರ್, ಈ ಮೂವಿಗೋಸ್ಕರ ಎಷ್ಟೋ ಕ್ರೀಡಾಭಿಮಾನಿಗಳು ಕಾಯ್ತಾ ಇದ್ದಾರೆ. ನಮ್ಮೂರಲ್ಲಿ ನಮ್ಮ ಎಲ್ಲ ಕ್ರೀಡಾಭಿಮಾನಿಗಳು ಕೇಳಿದ್ರು, ಯಾವಾಗ ಬರುತ್ತೆ ಸಿನಿಮಾ, ಯಾವಾಗ ಬರುತ್ತೆ, ಬರೀ ಟ್ರೈಲರ್ ಬಿಟ್ಟಿದ್ದೀರಾ, ವಿಡಿಯೋದ ಫಿಲ್ಮ್ ಯಾವಾಗ ಬರುತ್ತೆ ಅಂತ ಬಹಳ ಕೇಳ್ತಾ ಇದ್ದಾರೆ. ಸ್ವಲ್ಪ ಆದಷ್ಟು ಬೇಗ ರಿಲೀಸ್ ಮಾಡೋ ಪ್ರಯತ್ನ ಮಾಡ್ತೀವಿ ಸರ್ ನಾವು. ಸರ್, ಈ ಫಿಲ್ಮ್ನಲ್ಲಿ ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ, ಯಾವ್ಯಾವ ಥರ ಯಾರ್ಯಾರು ಯಾವ ಪಾತ್ರದಲ್ಲಿ ಮಾಡಿದ್ದಾರೆ, ಈ ಮಾಡಿರೋರೆಲ್ಲ ಖೋಖೋ ಪ್ಲೇಯರ್ಸ್ ಏನು ಖೋಖೋ ಬಗ್ಗೆ ಇದೆಯಲ್ಲ, ಬರೀ ಖೋಖೋ ಬಗ್ಗೆನೇ ಇದೆಯಾ, ಬೇರೆ ಬಗ್ಗೆ ಇದೆಯಾ, ಏನು ಎತ್ತ ಅಂತಂದು ಹೇಳಿ? ಹೌದು ಸರ್, ಈ ಮೂವಿಯಲ್ಲಿರೋರೆಲ್ಲರೂ ಖೋಖೋ ಆಟ ಗೊತ್ತಿರೋರೆ, ಆಮೇಲೆ ಎಲ್ಲ ನಮ್ಮ ಹುಡುಗರೇ ಅಷ್ಟು. ಈ ಮೂವಿಲಿ ಯಾರು ಆಟ ಗೊತ್ತಿರೋರು ಇಲ್ಲ, ಎಲ್ಲರೂ ಆಟದ ಬಗ್ಗೆನೂ ಗೊತ್ತಿದೆ, ಆಟ ಆಡುವವರು ಇದ್ದಾರೆ. ಡಿಸ್ಟಿಕ್ ಲೆವೆಲ್ ಎಲ್ಲ ಆಡಿದಂಥ ಪ್ಲೇಯರ್ಸ್ನ ನಾವು ಈ ಮೂವಿಲಿ ಹಾಕೊಂಡಿದ್ವಿ. ಅದರಲ್ಲೂ ನಮ್ಗೆ ವಿಶೇಷ ಏನು ಅನಿಸಿದ್ರೆ, ಚಿಕ್ಕ ಮಕ್ಕಳು ಇದರಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಪಾತ್ರ ವಹಿಸಿದ್ರೆ ಅದೊಂದು ನಮಗೆ ಬಹಳ ಖುಷಿ ಅನಿಸ್ತದೆ. ಓ ಹೌದು ಸರ್, ಅವ್ರಿಗೆ ಆಡಕ್ಕೆ ಬರುತ್ತೆ ಸರ್. ಅವರು ಸ್ಕೂಲಲ್ಲೆಲ್ಲ ಆಡ್ತಾರೆ, ತಾಲೂಕ್ ಲೆವೆಲ್ ಪ್ಲೇಯರ್ಸು ಇದ್ದಾರೆ. ಹೌದಾ? ಇದ್ದಾರೆ ಸರ್. ಅಂದ್ರೆ ಏನಪ್ಪಾ ಅಂದ್ರೆ ನಾವು ಜಾಸ್ತಿ ಯೂಸ್ ಮಾಡಿರೋದೇ ಹಳ್ಳಿ ಪ್ರತಿಭೆಗಳನ್ನ. ಯಾವ ಥರಪ್ಪ ಅಂದರೆ ಈಗ ನಾವು ಬೇಸಿಕ್ ಕಂಟೆಂಟ್ ನಾವು ಮಾಡಿದ್ದೆ ಒಂದು ಹಳ್ಳಿದು, ಹಂಗಾಗಿ ನಾವು ಭಾಳ ಯೂಸ್ ಮಾಡಿದ್ದೆ ಎಲ್ಲ ಲೋಕಲ್ಸ್ನ ಆಗಿರೋದ್ರಿಂದ ನಮ್ಗೆ ಆಲ್ಮೋಸ್ಟ್ ಅಲ್ಲೆಲ್ಲ ನಮ್ಮೂರ ಒಳಗಡೆ ಖೋಖೋ ಅಂದರೆ ತುಂಬ ಇಂಟ್ರೆಸ್ಟ್ ಎಲ್ಲ ಜನರಿಗೆ. ಹಂಗಾಗಿ ನಾವು ನಮ್ಮ ಲೋಕಲ್ಸೇ ಎಲ್ಲ ಪ್ಲೇಯರ್ಸ್ ನಮ್ಗೆ ಸಿಕ್ಬಿಟ್ರು. ಅಂದರೆ ಡಿಸ್ಟಿಕ್ ಲೆವೆಲ್ ಆಡಿದ್ರು, ಸ್ಟೇಟ್ ಲೆವೆಲ್ ಒಂದಿಬ್ಬರು ಆಡಿದ್ದಾರೆ. ಆದ ಕಾರಣ ಮತ್ತು ನಮ್ಗೆ ಅಷ್ಟೇನು ಪ್ರಾಬ್ಲಮ್ ಆಗಲಿಲ್ಲ ಶೂಟಿಂಗ್ ಮಾಡೋಕ್ಕಾಗಲಿ ಏನಾಗಲಿ. ಏನಪ್ಪ ಅಂದರೆ ಅವ್ರಿಗೆ ಶೂಟಿಂಗ್ ಹೇಳ್ಕೊಡೋದೇ ಒಂದು ದೊಡ್ಡ ಸಾಹಸ ಆಗಿತ್ತು ನಮ್ಮ ಕಡೆಗಿಂತ. ನಮ್ಮ ಡೈರೆಕ್ಟರ್ ಅಥವಾ ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ಅದೇನಪ್ಪ ಅಂದರೆ ಒಂಥರ ತಲೆನೋವಾಗಿ, ಯಾಕಂದ್ರೆ ಅವ್ರಿಗೆ ಶೂಟಿಂಗ್ ಬರ್ತಿದ್ದಿಲ್ಲ. ಪಾಪ ಅವರು ಸ್ಪೋರ್ಟ್ಸ್ ಅದರಿಂದ ಬಂದವರಲ್ಲ, ಹಾಗಾಗಿ ಅವ್ರಿಗೆ ಶೂಟಿಂಗ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ರೆ. ಯಾವ ಥರ ಅಂದರೆ ಸರ್ ನಮ್ಮ ಕೈಲಿ ಆಗಲ್ಲ ಅಂದ್ರೆ ನಮ್ಮ ಪ್ರೊಡ್ಯೂಸರು ಮತ್ತು ನಮ್ಮ ಡೈರೆಕ್ಟ್ರು ಎಲ್ಲ ಅವ್ರನ್ನ ಒಪ್ಪಿಸಿದ್ರು, ಕನ್ವಿನ್ಸ್ ಮಾಡಿ ಒಪ್ಪಿಸಿ ಕರ್ಕೊಂಡು ಅವ್ರಿಗೆ ಆ್ಯಕ್ಟಿಂಗ್ ಕಲ್ಸೋದೇ ಒಂದು ದೊಡ್ಡ ಸಾಹಸ ಆಗಿತ್ತು. ಅಂಥದ್ರೊಳಗೆ ನಮ್ಮ ಡೈರೆಕ್ಟರ್ ಅವರು ತುಂಬ ತಾಳ್ಮೆ ತೊಗೊಂಡು ಅವ್ರಿಗೆ ಆ್ಯಕ್ಟಿಂಗ್ ಕೊಟ್ಟು ಮತ್ತು
ಅವ್ರನ್ನ ಯಾವ ಥರ ರೂಪಿಸಿದ್ರಂದ್ರೆ ಒಂದೊಂದು ಶಾರ್ಟ್ ನಾವು ತೆಗಿಬೇಕಾದ್ರೆ ತುಂಬ ಟೈಮ್ ತಗೊಂತಿತ್ತು. ಯಾಕಂದರೆ ಅವ್ರು ಯಾರು ಶೂಟಿಂಗ್ ಬರ್ತಿದ್ದಿಲ್ಲ ಅವ್ರಿಗೆಲ್ಲ ಸ್ಟಾರ್ಟಿಂಗ್ ಎಲ್ಲ. ಮತ್ತು ನಾವೇ ಅವ್ರಿಗೆ ಹೇಳಿ ತಿಳಿಸಿ ಅದ್ರೊಳಗೆ ಚಿಕ್ಕ ಮಕ್ಳು ಎಕ್ಸ್ಪೆಷಲಿ ಗೊತ್ತಿಲ್ಲ ಮಕ್ಳಿಗೆ ಯಾವ ಥರ ಹೇಳ್ಕೊಡ್ಬೇಕಂತ. ನಾವು ದೊಡ್ಡವರು ಒಂದು ಟೇಕಪ್ ಒಳಗಡೆ 1 ಇಲ್ಲ 2 ಒಳಗಡೆ ಶಾರ್ಟ್ ಒಳಗಡೆ ಕ್ಲಿಯರ್ ಮಾಡಿಬಿಡ್ತಾರೆ. ಆ ಚಿಕ್ಕ ಮಕ್ಕಳು ಆ ಮೂವ್ಮೆಂಟ್ ಆಗಲಿ ಅವರು ಆ ಕಡೆ ನೋಡೋದಾಗಲಿ ಸೌಂಡ್ ಯಾವ ಸೈಡ್ ಬಂದ್ಬಿಡುತ್ತೆ ಆ ಸೈಡ್ ಮೂವ್ಮೆಂಟ್ ಆಗಿಬಿಡ್ತಿತ್ತು. ಹಂಗಾಗಿ ನಮಗೆ ಆ ಮಕ್ಕಳನ್ನ ನಿಭಾಯಿಸೋದಾಗಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಮತ್ತು ಏನಪ್ಪ ಲೋಕಲ್ಸ್ನೇನು ಅಷ್ಟು ನಮ್ಗೆ ಪ್ರಾಬ್ಲಮ್ ಆಗಲಿಲ್ಲ. ಯಾಕಂದರೆ ಅವ್ರು ಸ್ವಲ್ಪ ತಿಳಿದಿತ್ತು. ಅಂದರೆ ದೊಡ್ಡವ್ರು ಆಗ್ತಿದ್ರಲ್ಲ ತಿಳ್ಕೊತಿದ್ರು. ಸಣ್ಣ ಮಕ್ಕಳದ್ದೇ ಎಷ್ಟು ಆಲ್ಮೋಸ್ಟ್ 40% ಚಿಕ್ಕ ಮಕ್ಕಳದ್ದೇ ಇದ್ರೊಳಗಡೆ ಆ್ಯಕ್ಟಿಂಗ್ ಇದೆ. ಯಾಕಂದರೆ ಸ್ಟಾರ್ಟಿಂಗಿಂದ ಅವ್ರು ಯಾವ ಥರ ಖೋಖೋ ಆಡಿ ಅಲ್ಲಿಗೆ ಆ ರೇಂಜಿಗೆ ಬಂದ್ರು ಅಂದ್ರೆ ರೀಚ್ ಆದರು ಅಂತಂದೇಳಿ ತೋರ್ಸೋಕೆ ನಾವು ಚಿಕ್ಕ ಮಕ್ಕಳನ್ನೇ ಭಾಳ ಯೂಸ್ ಮಾಡೋದ್ರಿಂದ ಅವ್ರಿಗೆ ಹೇಳ್ಕೊಡೋದು ಒಂದು ದೊಡ್ಡ ತಲೆನೋವಾಗಿತ್ತ. ಹಂಗಾಗಿ ನಾವು ನೆಕ್ಸ್ಟ್ ಈಗ ನಾವು ಸೀನಿಯರ್ಸ್ ಏನು ಮಾಡಿದ್ವಲ್ಲ ಅವರು ಯಾವ ಥರ ಈಗ ಪ್ರೈಮರಿ ಮುಗಿಸಿ ಸ್ಕೂಲಿಗೆ ಶಿಫ್ಟ್ ಆದಮೇಲೆ ಯಾವ ಥರ ಗೇಮ್ ಇಂಪ್ರೂವ್ ಆಯಿತು ಅದನ್ನೆಲ್ಲ ತೋರಿಸಿದ್ವಿ, ಚೆನ್ನಾಗಿ ತೋರಿಸ್ತೀವಿ. ಅದೊಂದು ಹೇಳ್ಬೇಕಪ್ಪ ಅಂದರೆ ಒಳ್ಳೆ ಮೂವಿ, ಒಂದು ಬೇಸಿಕ್ ಹಳ್ಳಿ ಕಂಟೆಂಟ್ ಇಟ್ಕೊಂಡು ನಾವು ಮೂವಿ ತೆಗೆದಿದ್ವಿ. ಜನ ನೋಡಬೇಕು. ಯಾಕಂದರೆ ನಾವು ಥಿಯೇಟ್ರಿಗೂ ರಿಲೀಸ್ ಮಾಡ್ಸೋಕ್ಕಾಗಲ್ಲ. ಯಾಕಂದರೆ ನಮ್ಮದು ಲೋ ಬಜೆಟ್ ಮೂವಿ. ಯೂಟ್ಯೂಬ್ದೊಳಗಡೆ ನೋಡಬೇಕು. ಎಲ್ಲರಿಗೂ ದಯವಿಟ್ಟು ಹೇಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ನಾವೇನು ಅಷ್ಟು ದೊಡ್ಡ ಬಜೆಟ್ ಅಲ್ಲ. ಯಾಕಂದರೆ ನಮ್ಮ ಆಲ್ರೆಡಿ ಬಜೆಟ್ ಅದಾದ ಕಾರಣ ಒಬ್ಬ ಪ್ರೊಡ್ಯೂಸರ್ ಕೈ ಕೊಟ್ಬಿಟ್ರು. ಮಾಡ್ತಾರೆ ಬಿಡಿ ಸರ್, ಏನ್ ಚೆನ್ನಾಗಿದ್ರೆ ಮಾಡಲ್ವಾ? ಇಲ್ಲ ಚೆನ್ನಾಗಿ ಎಲ್ಲ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ವಿ. ಯಾವ ಥರಪ್ಪ ಅಂದರೆ ಹಳ್ಳಿ ಪ್ರತಿಭೆಗಳು ನೋಡಬೇಕು, ಬೆಳಿಬೇಕು, ಹಳ್ಳಿ ಪ್ರತಿಭೆಗಳು ಮುಂದೆ ಬೆಳಿಬೇಕು ಅನ್ನೋ ಕಾರಣಕ್ಕೆ ನಾವು ಈ ಮೂವಿ ಮಾಡಿದ್ದು. ಆಮೇಲೆ ನಾವು ಯಾವ ಆ್ಯಕ್ಟರ್ಗಳನ್ನು ಹುಡುಕೋ ಅವಶ್ಯಕತೆ ನಮ್ಗೆ ಇದ್ದಿಲ್ಲ. ನಮ್ಮ ಊರಲ್ಲಿ ನಮ್ಮ ಹುಡುಗರೇ ಎಲ್ಲ ಆಟದ ಬಗ್ಗೆ ಗೊತ್ತಿರೋರು ಇದ್ರು, ಚಿಕ್ಕ ಹುಡುಗರು ಇದ್ರು. ಆದ್ರೆ ಏನಪ್ಪ ಅಂದ್ರೆ ಚಿಕ್ಕ ಹುಡುಗರಿಗೆ ಇವರು ನಮ್ಮ ಫೈಟ್ ಮಾಸ್ಟರ್ ಹೇಳಿದಾಗೆ ಅವ್ರಿಗೆ ಆಕ್ಟಿಂಗ್ ಹೇಳ್ಕೊಡೋದು ಬಹಳ ಕಷ್ಟ ಆಗಿತ್ತು ನಮಗೆ. ಯಾಕಂದ್ರೆ ಇನ್ನೂ ಚಿಕ್ಕ ಮಕ್ಕಳು ಅವಕ್ಕೆ ಈ ತರ ಆಕ್ಷನ್ ಮಾಡಿ ಈ ತರ ಮಾಡಿ ಅಂತಂದ್ರೆ ಬೇಗ ಮಾಡ್ಕೊಳಕ್ಕಾಗಲ್ಲ. ಕ್ಯಾಮ್ರಾ ಮುಂದೆ ನಿಲ್ಲೋದೇ ದೊಡ್ಡ ದೊಡ್ಡ ವಿಷಯ. ಅದರಲ್ಲಿ ಆಕ್ಟಿಂಗ್ ಮಾಡೋದಂದ್ರೆ ಸುಮ್ಮನೆನಾ? ಅದೊಂದು ನಮಗೆ ಏನೋ ನಮ್ಮ ಲೋಕಲ್ಸ್ ಕಡೆಯಿಂದ ಭಾಳ ಸಪೋರ್ಟ್ ಸಿಕ್ತು. ಹೊರಗಡೆ ಜನರು ಎಲ್ಲ ಬರ್ತಿದ್ರು, ಇಲ್ಲ ನೀವು ಮಾಡ್ತೀರಾ ಮಾಡ್ರಿ ಅಂದರೆ ಅವ್ರು ನಾವು ಆ್ಯಕ್ಟಿಂಗ್ ಮಾಡೋದೆಲ್ಲ ನೋಡಿ ಹುಡುಗರು ಏನೋ ಮಾಡ್ತಿದ್ದಾರೆ ಹೊಸದಾಗಿ. ಅದೊಂದು ಈ ಖೋಖೋ ಅನ್ನೋದನ್ನ ಆಗಲೇ ಗುರು ಶಿಷ್ಯರ ಮೂವಿ ಒಳಗಡೆ ತೋರಿಸಿದ್ದಾರೆ. ಅದೇನಪ್ಪ ಅಂದರೆ ಒಂದು ಪುಟ್ಟ ಹಳ್ಳಿಯಿಂದ ತೋರಿಸಿದ್ದಾರೆ. ಬಟ್ ಅದು ಹಂಗೆ ಹಳ್ಳಿಲಿಂದ ಅದು ಮುಂದಕ್ಕೆ ಏನೋ ವೈಯಕ್ತಿಕವಾಗಿ ಹೋಯ್ತು. ಸ್ಕೂಲಿಂದ ಹೋಗೋ ಮಕ್ಳು ಯಾವ ಥರ ಇರ್ತಾರೆ ಅಂತ ಅಂದರೆ ನಮ್ಮೂರಲ್ಲಿ ಖೋಖೋ ಅಂದರೆ ಏನೋ ಒಂಥರ ದೊಡ್ಡ ಅದಿದೆ. ಹೌದು ಸರ್, ನಾವು ಕೇಳಿದ್ವಿ ತಾಯಿಕೇರಿ ಅಪ್ಪ ಅಂದ್ರೆ ಖೋಖೋ ಖೋಖೋ ಅಂದ್ರೆ ತಾಯಿಕೇರಿ ಅಂತ ನಾವು ಕೇಳಿದ್ವಿ. ನಮ್ಮ ಫ್ರೆಂಡ್ ಅವನು ಇವ್ರು ಬ್ರದರ್, ನಮ್ಮ ಫ್ರೆಂಡ್ ಒಂದೇ ಕ್ಲಾಸ್ಮೇಟ್. ಹಂಗಾಗಿ ಅವ್ನ ತಲೆಯಲ್ಲಿ ಆ ಥರ ಟಾಟ್ ಬಂದು ಒಂದು ಮೂವಿ ಬಂದ. ಆ ಮೂವಿನೇ ಈ ಗುರು ಶಿಷ್ಯರ 2 ಅಂತಂದೇಳಿ ನಾವು ಏನದು ಮೂವಿ ಮಾಡ್ತಿದ್ದೀವಿ. ನಾವು ಒಳ್ಳೆ ಪ್ರತಿಭೆ ಅಂತ ಮೂವಿನ ಭಾಳ ಸ್ಟ್ರಗಲ್ ಮಾಡ್ಕೊಂಡು ಮಾಡಿದ್ದೀವಿ ನಾವು. ಯಾಕಂದರೆ ನಮ್ಮ ಹತ್ರ ಬಜೆಟ್ ಇದ್ದಿಲ್ಲ. ಮತ್ತು ಈಗ ನಾವು ಸಪ್ರೇಟಾಗಿ ಮ್ಯೂಸಿಕ್ ಡೈರೆಕ್ಟರ್ ನೋಡ್ಕೋಕ್ಕಾಗಲ್ಲ, ಮತ್ತು ಡ್ಯಾನ್ಸ್ ಮಾಸ್ಟರ್ ನೋಡ್ಕೋಕ್ಕಾಗಲ್ಲ, ಫೈಟ್ ಮಾಸ್ಟರ್ ನೋಡ್ಕೋಕ್ಕಾಗಲ್ಲ, ಹೀರೋ ನೋಡ್ಕೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೆಲ್ಲ ದುಡ್ಡು ಕೊಡಬೇಕು. ನಮ್ಮದು ಲೋ ಬಜೆಟ್ ಮೂವಿ. ಯಾಕಂದರೆ ನಾವು ಒಂದು ಹಳ್ಳಿಲಿಂದ ಮಾಡ್ತಿರೋದ್ರಿಂದ ನಮ್ಮ ಪ್ರೊಡ್ಯೂಸರ್ನು ಅಷ್ಟು ದುಡ್ಡಕ್ಕೆ ಹಾಕೋಕ್ಕಾಗಲ್ಲ ಅಂತಂದ್ರು. ಮತ್ತು ನಾವು ಅದಾದ ಕಾರಣ ನಾವು ಜವಾಬ್ದಾರಿ ತೊಗೊಂಡ್ವಿ. ಅಂದರೆ ನಾನು ಡ್ಯಾನ್ಸ್ ಹೇಳ್ಕೊಡ್ತೀನಿ ನನ್ನ ಫ್ರೆಂಡ್, ಮತ್ತು ಒಬ್ಬ ಫೈಟ್ ಮಾಸ್ಟರ್ ಆಗ್ತೀನಿ ನಾನು, ಮತ್ತು ಅಲ್ಲಿಂದ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಆದ್ರೆ ಒಬ್ಬರು ಡೈರೆಕ್ಟರ್ ಅಂತ ಅವನೇ ಬಿಡಿಸಿದ್ನ. ಯಾಕಂದರೆ ಮೂವಿ ಮಾಡಿದ್ದ ಅವನಲ್ಲ. ಹಂಗಾಗಿ ಯಾಕಂದರೆ ಸರ್ ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಮ ಹೀರೋವರು ಸಿಕ್ಕಾಪಟ್ಟೆ ಕಷ್ಟಪಟ್ಟು. ಯಾಕಂದರೆ ನಾವು ಪ್ರತಿಯೊಂದು ಶೂಟ್ ಮಾಡಬೇಕಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಎಲ್ಲ ಕ್ಯಾಮ್ರಾ ಇದ್ದಿಲ್ಲ. ಮತ್ತು ನಾವೆಲ್ಲ ಹಂಗೆ ಹಿಂಗೆ ಸ್ವಲ್ಪ ಅಮೌಂಟ್ ಕೊಡು ಅವಾಗಲಿಂದ ಮೂವಿ ಸ್ಟಾರ್ಟ್ ಮಾಡಿದ್ವಿ. ನಾವು ಈಗ ಆಲ್ರೆಡಿ ನಾವು 50% ಮೂವಿ ಮಾಡಿದ್ದೀವಿ. ಇನ್ನು 50% ಇದೆ. ನಾವೆಲ್ಲ ಔಟ್ ಸೈಡು ಎಲ್ಲ ಶೂಟಿಂಗ್ ಸಂತೆ ಮಾಡ್ಕೊಂಡು ಬಂದಿದ್ವಿ. ಯಾವ ಥರ ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ವಿ. ಅಮೌಂಟ್ ಪ್ರಾಬ್ಲಮ್ ಆಗಿರ್ಬೋದು. ಗ್ರೌಂಡ್ ಹುಡುಕೋದು ಭಾಳ ಕಷ್ಟ ಆಗ್ತಿತ್ತು ನಮ್ಗೆ. ಯಾಕಂದರೆ ಒಂದು ಊರ ಹತ್ರನೇ ಇರಬೇಕಿತ್ತು. ಸ್ಕೂಲ್ಗಳಿಗೆ ಆಡ್ಸೋಕಂತ ಆಗಲ್ಲ. ಯಾಕಂದರೆ ಸ್ಕೂಲ್ಗಳಿಗೆ ಎಲ್ಲ ಸ್ಕೂಲ್ ಟೈಮ್ ಇರುತ್ತೆ. ಹಂಗಾಗಿ ನಾವೇ ಒಂದು ಸಪ್ರೇಟ್ ಆಗಿರೋ ಖೋಖೋ ಗ್ರೌಂಡ್ ಹಾಕ್ಲೇಬೇಕಂತಂದೇಳಿ ಇಲ್ಲೇ ನಮ್ಮ ಏರಿಯಾದ ಆ ಕಡೆ ಒಂದು ಸ್ವಲ್ಪ ಖಾಲಿ ಪ್ಲೇಸ್ ಇತ್ತು, ಫ್ಲ್ಯಾಟಿಗೆ ಕೊಟ್ಟಿದ್ರು. ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ನಾವು ಖೋಖೋ ಗ್ರೌಂಡ್ ಹಾಕಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ ಎಲ್ಲ ನಾರ್ಮಲ್ ಆಗಿ ಸ್ಟಾರ್ಟಿಂಗ್ ಎಲ್ಲ ನಾವು ಖೋಖೋ ಬಗ್ಗೆ ಒಂದೆರಡು ಏನದು ಸ್ಪೋರ್ಟ್ಸ್ ರಿಲೇಟಿವ್ನೇ ವಿಡಿಯೋ ಮಾಡಿದ್ವಿ. ಅಂದರೆ ಮಕ್ಕಳಿಗೆ ಯಾವ ಥರ ತರಬೇತಿ ಕೊಡ್ತಾರೆ ಹಂಗೆ ಹಿಂಗಂತ. ಅದಾದಮೇಲೆ ನಾವು ಔಟ್ಸೈಡ್ ಕರ್ಕೊಂಡು ಹೋಗ್ಬೇಕಾ. ಯಾಕಂದರೆ ಈಗ ಸಾಂಗ್ ಶೂಟಿಂಗ್ ಮಾಡ್ಬೇಕಂದ್ರೆ ಒಳ್ಳೆ ಪ್ಲೇಸ್ ನಮ್ಮ ಕಡೆ ಎಲ್ಲಿ ಇಲ್ಲ. ಹಂಗಾಗಿ ನಾವು ಈಗ ಒಂದು ಸಾಂಗ್ ಮಾಡಬೇಕಪ್ಪ ಅಂತಂದ್ರೆ ನಾವು ಹೊಸಪೇಟೆಗೆ ಹೋಗ್ಲೇಬೇಕಾಗಿತ್ತು. ಮತ್ತು ಅಲ್ಲಿ
ಒಂದಿಷ್ಟು ಅಮೌಂಟ್ ಕಲೆಕ್ಟ್ ಮಾಡಿ ಎಲ್ಲ ಹುಡುಗರನ್ನೆಲ್ಲ ಹಾಕೊಂಡು ಹೋಗಿದ್ವಿ. ಹೋಗಿ ಅಲ್ಲಿ ಒಂದು ಸ್ವಲ್ಪ ಶೂಟಿಂಗ್ ಮಾಡಿದ್ವಿ. ಈಗ ನಾವು ಈ ಫಿಲ್ಮ್ದೊಳಗಡೆ ಏನು ಖೋ ಶಾಟ್ ತೆಗಿತಿದ್ವಲ್ಲ ಅವೆಲ್ಲ ರಿಯಲ್ಲೇ. ಯಾಕಂದ್ರೆ ಟೂರ್ನಮೆಂಟ್ ಏನು ಹೋಗಿರ್ತಾರ ಹುಡುಗರು, ಅಲ್ಲಿ ನಾವು ನಮ್ಮ ಹುಡುಗರೆಲ್ಲ ಆಡ್ತಾರೆ ಒಳಗಡೆ, ಅವ್ರನ್ನೆಲ್ಲ ನಾವು ಕ್ಯಾಮ್ರಾಗಿಂತ ಯಾಕಂದ್ರೆ ನಾವು ಈ ಟೂರ್ನಮೆಂಟ್ ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತೀವಲ್ಲ, ನ್ಯಾಚುರಲ್ ಆಗಿರ್ಲಿ ಅಂತ ನಾವು ಅಲ್ಲಿ ಆಟ ಆಡೋದನ್ನ ಶೂಟ್ ಮಾಡ್ತೀವಿ. ಎಲ್ಲ ನ್ಯಾಚುರಲ್ ಸರ್. ಈ ಫಿಲ್ಮ್ ಯಾವುದೇ ತರ ಯಾವ ಎಫೆಕ್ಟ್ ಇಲ್ಲ, ಏನು ವಿಫೆಕ್ಟ್ಸ್ ಇಲ್ಲ, ಏನಿಲ್ಲ, ಎಲ್ಲ ನ್ಯಾಚುರಲ್ ಆಗಿ ಬಂದಿರೋದು. 80% ಶೂಟಿಂಗ್ ಏನಿದೆ ಇದು ಇಲ್ಲೇ ನಮ್ಮ ಹಳ್ಳಿ ಒಳಗಡೆ ಮಾಡಿರೋದು. ಬಟ್ 20% ಏನು ಶೂಟಿಂಗ್ ಇದೆಯಲ್ಲ ಅದನ್ನ ನಾವು ಹೊಸಪೇಟೆ ಆಮೇಲೆ ಹಂಪಿ ನಾವೆಲ್ಲರೂ ಟೂರ್ನಮೆಂಟ್ ಆಡೋಕೆ ಹೋಗಿರ್ಬೋದು, ಅಲ್ಲಿ ಎಲ್ಲ ಮಾಡ್ಕೊಂಡ್ ಬಂದಿರೋದು ಸರ್. ಅಂದ್ರೆ ಆಲ್ಮೋಸ್ಟ್ ಆಲ್ ನಾವು ಖೋಖೋ ಔಟ್ಸೈಡ್ ಹೋದಾಗ ಯಾವ ಥರ ಇರುತ್ತೆ, ಇಲ್ಲಿ ಆದಾಗ ಯಾವ ಥರ ಇರುತ್ತೆ ಅಂತ ಕಂಪ್ಯಾರಿಸನ್ ಅದ್ರೊಳಗಡೆ ನಾವೀಗ ಮೇನ್ ಅಂದ್ರೆ ಮೂವಿ ಅಂದ್ರೆ ಬೇರೆ ಖೋಖೋ ಆಟ ಇಟ್ಟರೆ ಯಾವ ಜನನೂ ಸ್ವಲ್ಪ ಆಗ್ತಿದ್ದು ಬೇಜಾರಾಗುತ್ತೆ. ಹಂಗಾಗಿ ಒಂದಿಷ್ಟು ಫೈಟ್ ಸೀನ್ಗಳನ್ನು ಇಡಬೇಕಿತ್ತು. ಅಂದ್ರೆ ಇವ್ರಿಗೂ ಸ್ಟೋರಿ ಇರಬೇಕು, ಸ್ಟೋರಿ ಇರಬೇಕು. ಹಂಗಾಗಿ ಇವ್ರಿಗೂ ಒಬ್ಬ ವಿಲನ್ಸ್ ಇರಲೇಬೇಕು. ಮೂವಿ ಅಂದ್ಮೇಲೆ ವಿಲನ್ಸ್ ಬೇಕೇ ಬೇಕು. ಯಾಕಂದ್ರೆ ಹೀರೋ ವಿಲನ್ ಅದೇನಂದ್ರೆ ವಿಲನ್ ಇದ್ರೇನೆ ಮೂವಿ ಅಲ್ವಾ. ಹಂಗಾಗಿ ಇವ್ರಿಗೂ ಅವರು ಇದ್ದಾರೆ, ಅವರು ಸೇಮ್ ನೋಡೋಕೆ ಒಳ್ಳೆ ವಿಲನ್ ತರನೇ ಇದ್ದಾರೆ. ಅವರು ಕಟ್ ಮಸ್ತಾಗಿ ಪಾತ್ರಕ್ಕೆ ಖಡಕ್ ಶಾರ್ಟ್ ವಿಡಿಯೋಸ್ ಎಲ್ಲ ಇಲ್ಲ, ನಾವು ಈ ವಿಲನ್ ಬಗ್ಗೆ ಎಲ್ಲೂ ಬಿಟ್ಕೊಟ್ಟಿಲ್ಲ. ಯಾಕಂದ್ರೆ ಅದೊಂದು ಅಷ್ಟೇ. ಯಾಕಂದ್ರೆ ನಾವು ವಿಲನ್ಸ್ ಯಾವುದೇ ಒಂದು ಈಸ್ತಿನ ಆದ್ರೆ ನಾವು 4 ವಿಡಿಯೋ 5 ವಿಡಿಯೋ ಬಿಟ್ಟಿದ್ದೀವಿ. ಅದ್ರೊಳಗಡೆ ಯಾವ ವಿಲನ್ ಬಗ್ಗೆ ನಾವು ಯಾವುದೇ ರೀತಿ ಸುಳಿವು ಕೊಟ್ಟಿಲ್ಲ. ಅವ್ರ ಕ್ಯಾರೆಕ್ಟರ್ ಏನು, ಯಾವ ತರ ಅವ್ರ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ, ನಾವು ಅದನ್ನ ಯಾವುದು ಬಿಟ್ಕೊಟ್ಟಿಲ್ಲ. ಅದ ಮೂವಿ ಬಂದ ಮೇಲೆ ಮಾತ್ರ ಅಂತೂ ವಿಲನ್ ಒಂದು ಇದ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ನೀಟ್ನೆಸ್ ಆಗಿ ಅವರು ಶಾರ್ಟ್ಸ್ ಮಾಡಿ, ಅಂದ್ರೆ ಅವರು ಏನು ಆಕ್ಟರ್ಸ್ ಅಲ್ಲ, ಅವರು ಇಲ್ಲೇ ಲೋಕಲ್ಸ್. ಅವ್ರನ್ನ ನಾವು ಈ ತರ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಮಾಡಿಸಿರೋದು ವಿಡಿಯೋನ. ಅಂದ್ರೆ ಈ ತರ ನೀವು ವಿಲನ್ ಅಂದ್ರೆ ಕಟ್ ಮಸ್ಟ್ ಆಗಿರ್ಲೇಬೇಕು, ವಿಲನ್ ಮೇಲೆ ಕಟ್ ಮಸ್ಟ್ ಆಗಿ ರಗಡ್ ಆಗಿರ್ಲೇಬೇಕು. ಹಂಗಾಗಿ ಅವ್ರನ್ನ ಹುಡ್ಕೊಂಡು ಕರ್ಕೊಂಡ್ಬಂದು ನಾವು ಅವ್ರ ಕೈ ಶೂಟಿಂಗ್ ಮಾಡಿ, ಅಂದ್ರೆ ಅವ್ರನ್ನ ಎಲ್ಲೇ ನಾವು ಸುಳಿ ಕೊಟ್ಟಿಲ್ಲ. ಈ ಫಿಲ್ಮ್ಗೆ ವಿಲನ್ ಇದ್ದಾರೆ ಅಂತ ಈಗ ನೆಕ್ಸ್ಟ್ ನಾವೇ ಟ್ರೈಲರ್ ಕೊಡ್ತೀವಲ್ಲ, ಸೆಕೆಂಡ್ ಟ್ರೈಲರ್, ಅದ್ರೊಳಗಡೆ ವಿಲನ್ ಇಂಟ್ರೊಡ್ಯೂಸಿಂಗ್ ಮಾಡಿಸ್ತೀವಿ. ಅವ್ರನ್ನ ನಾವು ಸ್ಕ್ರೀನ್ ಒಳಗಡೆ ತೋರ್ಸಕ್ಕೆ ಆಲ್ಮೋಸ್ಟ್ ಆಲ್ ಸಾಧ್ಯತೆ ಮಾಡೇ ಮಾಡ್ತೀವಿ. ಯಾಕಂದ್ರೆ ನೆಕ್ಸ್ಟ್ ವಿಡಿಯೋ ಯಾವಾಗ ಬರ್ಬೋದು ಅಂತ ಕೇಳ್ಬೋದು. ಕಮಿಂಗ್ ಸೂನ್ ಅಂದ್ರೆ ಡೇಟ್ ಹೇಳಂಗಿಲ್ಲ, ಬೇಗ ಬರುತ್ತೆ. ನಾವು ಇಂಥ ದಿನ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಎಡಿಟಿಂಗ್ ಟೈಮ್ ಆಗ್ಬೋದು ಅಥವಾ ಲಿರಿಕ್ಸ್ ಟೈಮ್ ಆಗ್ಬೋದು. ಅದ್ರೊಳಗಡೆ ನಮ್ಮ ಕಡೆ ಎಡಿಟರ್ಸ್ ಭಾಳ ಇಲ್ಲ. ಕ್ಯಾಮ್ರಾಮನ್ನೇ ಎಡಿಟ್ ಮಾಡಬೇಕು, ಅವರೇ ಶೂಟಿಂಗ್ ಮಾಡಬೇಕು. ಆದ ಕಾರಣ ಸ್ವಲ್ಪ ಡಿಲೇ ಆಗ್ತಾ ಇದೆ. ಇಲ್ಲಾಂದ್ರೆ ನಮ್ಗೆ ಎಡಿಟರ್ ಒಬ್ಬರು ಮತ್ತು ಕ್ಯಾಮ್ರಾಮನ್ ಒಬ್ರು ಇರ್ತಿದ್ರೆ ಆಲ್ಮೋಸ್ಟ್ ಆಲ್ ಈಸಿ ಆಗಿಬಿಟ್ಟಿರ್ತಿತ್ತು. ಇವತ್ತು ನೈಟ್ ವಿಡಿಯೋ ಮಾಡಿತ್ತಂದ್ರೆ ಈ ಸೈಡ್ ಎಡಿಟಿಂಗ್ ಆಗಿಬಿಡ್ತಿತ್ತು. ಈಗ ಹಂಗಲ್ಲ ನಮ್ಗೆ ಯಾವ ಥರ ಇಲ್ಲ ಸರ್. ಯಾಕಂದ್ರೆ ನಮ್ಮಲ್ಲಿ ಕ್ಯಾಮ್ರಾಮನ್ ಒಬ್ಬರೇ ಎಡಿಟರು ಒಬ್ಬರೇ. ಹೌದಾ, ಅವ್ರು ಮಾತ್ರ ಸಿಕ್ಕಾಪಟ್ಟೆ ಎಫೆಕ್ಟ್ ಇದೆ. ಅವ್ರನ್ನ ಒಂದು ಬಿಗ್ ಸೆಲ್ಯೂಟ್ ಹೇಳ್ಬೇಕು ಕ್ಯಾಮ್ರಾಮನ್ ಎಡಿಟಿಂಗ್ ಆಯ್ತು. ಮತ್ತು ನಾವು ಯಾವುದೇ ಸಮಯದಲ್ಲಾದ್ರೂ ಒಂದು ಶಾರ್ಟ್ ತೆಗಿಲೇಬೇಕಂದ್ರೆ ಚಿಕ್ಕ ಮಕ್ಕಳು ಮತ್ತೆ ಅವರು 7-8 ಟೇಕಪ್ ತಗೊಂತಾರೆ. ಆದ್ರೆ ಇಲ್ಲಿ ತಾಳ್ಮೆ ತಪ್ಪಿಲ್ಲ. ಓಕೆ, ಕ್ಯಾಮ್ರಾಮನ್ಗೆ ನಾವು ತುಂಬಾ ಪೇಷನ್ಸ್ ಇತ್ತು. ಅದಕ್ಕೆ ನಾವು ಒಂದು ದೊಡ್ಡ ಸೆಲ್ಯೂಟ್ ಕ್ಯಾಮ್ರಾಮನ್ಗೆ. ಯಾಕಂದ್ರೆ ಈಗ ನೀವು ನೋಡಿರ್ತಾರೆ ಮೂವಿ ಅಂದ್ರೆ ಕ್ಯಾಮ್ರಾಮನ್ ಅಂದ್ರೆ ಅವ್ರಿಗೆ ಬಜೆಟ್ ಇರುತ್ತೆ. ಆದ್ರೆ ಇವ್ರು ತಮ್ಮ ಕೆಲಸನೆಲ್ಲ ಬಿಟ್ಟು ಬಂದು ಇಲ್ಲಿ ಶೂಟಿಂಗ್ ಮಾಡ್ತಾರೆ. ಅಂದ್ರೆ ಅವ್ರದ್ದು ವರ್ಕ್ ಇದೆ, ಅವ್ರದ್ದು ಒಂದು ಶಾಪ್ ಇದೆ. ಅವ್ರು ಹಂಗೆಲ್ಲ ಬಿಟ್ಟು ನಮಗೋಸ್ಕರ ಅಂದ್ರೆ ಅವ್ರು ಒಳ್ಳೆ ಎಡಿಟಿಂಗ್ ಮಾಡ್ತಿದ್ರು ವಿಡಿಯೋ ಅಥವಾ ಅದನ್ನ ಅಂತ. ಹಂಗಾಗಿ ಅವ್ರನ್ನ ನಾವು ಈ ಥರ ಗುರುತಿಸಿ ಇದೇ ವಿಡಿಯೋ ಮಾಡ್ಬೇಕಂತಂದ್ರೆ ಅವರು ಪ್ರೋತ್ಸಾಹ ಕೊಟ್ಟು ಮಾಡಿದ್ರು. ಮತ್ತು ಪ್ರತಿಯೊಬ್ಬರು ಸಿಕ್ಕಾಪಟ್ಟೆ ಎಫೆಕ್ಟ್ ಹಾಕಿದ್ದಾರೆ. ಇದ್ರ ಯಾವುದೇ ಒಂದು ಫೈಟ್ ಮಾಸ್ಟರ್ ಆಯ್ತು, ಡ್ಯಾನ್ಸ್ ಮಾಸ್ಟರ್ ಆಯ್ತು, ಮ್ಯೂಸಿಕ್ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ಮ್ಯೂಸಿಕ್ ಸಪ್ರೇಟ್ ಆಗಿ ಅದನ್ನು ಮಾಡೋಕ್ಕಾಗಲ್ಲ, ನಾವು ಕಂಪೋಸ್ ಮಾಡೋಕ್ಕಾಗಲ್ಲ. ನಮ್ಮ ಹತ್ರ ಸ್ಟುಡಿಯೋನು ಇಲ್ಲ, ಏನಿಲ್ಲ. ಅದಕ್ಕೆ ಅದೇ ಗುರು ಶಿಷ್ಯರು ಮೂವಿ ಸಾಂಗ್ ನಾವೇನ್ ಮಾಡಿದೀವಿ, ನಮ್ಮ ಹುಡುಗರನ್ನ ಹಾಕಿ ಸ್ವಲ್ಪ ರಿಮೇಕ್ ಮಾಡಿದ್ವಿ ಅಷ್ಟೇ. ಸಾಂಗ್ ಈ ತರ ಬೇರೆ ಏನಿಲ್ಲ. ಅದೇ ಸಾಂಗ್ಗೆ ನಮ್ಮ ಹುಡುಗರು ಆಕ್ಟಿಂಗ್ ಮಾಡಿದ್ದಾರೆ, ರಿಮೇಕ್ ಮಾಡಿದ್ವಿ ಅಷ್ಟೇ. ಅದ ಮ್ಯೂಸಿಕ್ ಅದ ಎಲ್ಲ ಅದೇ ಸಾಂಗ್ ಇದೆ, ಬಟ್ ಆಕ್ಟರ್ಸ್ ಅಷ್ಟೇ ನಮ್ಮ ಹುಡುಗರು. ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಹೋಗಿದ್ದೀರಾ ಅದ. ಯಾಕಂದ್ರೆ ಅವ್ನು ಸೆಲೆಕ್ಟ್ ಮಾಡಿದ್ನ. ಈಗ ನಾವು ಸಪ್ರೇಟ್ ಆಗಿ ಮ್ಯೂಸಿಕ್ ಮಾಡೋಕ್ಕಾಗಲ್ಲ, ಕಂಪೋಸ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಹತ್ರ ಸ್ಟುಡಿಯೋ ಇಲ್ಲ, ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಇಲ್ಲವೇ ಇಲ್ಲ. ಹಂಗಾಗಿ ಇದ್ದಾರೆ ಅಂದ್ರೆ ಅವ್ರಿಗೆ ಅಷ್ಟು ನಾಲೆಜ್ ಇಲ್ಲ ಮ್ಯೂಸಿಕ್ ಬಗ್ಗೆ. ತಾನೇ ಓನ್ ಆಗಿ ಕ್ರಿಯೇಟ್ ಮಾಡೋಕೆ ಅಷ್ಟು ನಾಲೆಜ್ ಇಲ್ಲ. ಹಂಗಾಗಿ ನಾವು ಆ ಮೂವಿ ರಿಲೇಟೆಡ್ ಆಗಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು ತಗೊಂಡು ಆ ಮೂವಿ ನಮ್ಮ ಮೂವಿಗೆ ಏನಿದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಾಂಗ್ಸ್ ಮಾಡಿದ್ದೀವಿ ನಾವು. ಕಷ್ಟನೇ ಬಿಡಿ ಸರ್. ಏನು ಇಲ್ಲ ಅಂದ್ರು ಫಿಲ್ಮ್ ಮಾಡ್ತಾ ಇದ್ರಲ್ಲ,
ಮಾಡ್ತಾ ಇದೀವಿ. ಅದೇ ಆಲ್ಮೋಸ್ಟ್ ಆ ದೇವ್ರ ಮತ್ತೆ ನಮ್ಗೆ ಎಲ್ಲ ಶಕ್ತಿ ಕೊಳ್ಳಿ ಮುಂದೆ ಮಾಡೋದಕ್ಕೆ ಒಂದು 70 ಆದಷ್ಟು ಬೇಗ ನಮ್ಮ ಜನರಿಗೆ ಎಲ್ಲ ಆದಷ್ಟು ಜನರಿಗೆ ನಾವು ಮೂವಿನ ತೋರಿಸೋ ಪ್ರಯತ್ನ ಮಾಡ್ತೀವಿ. ಆದಷ್ಟು ಜನರು ತಾಳ್ಮೆಯಿಂದ ಕಾಯಬೇಕು. ಬರುತ್ತೆ, ಇನ್ನು ಇಷ್ಟು ವರ್ಷ ಕಾಲಿದ್ರೆ ಇನ್ನೊಂದು ಸ್ವಲ್ಪ ದಿನ ಕಾಯಿರಿ, ಸಿನಿಮಾ ಬಂದೇ ಬರುತ್ತೆ. ನಿಮ್ಮ ಆಶೀರ್ವಾದ ಸದಾ ಇರಲೇಬೇಕು ನಮಗೆ. ಆಲ್ಮೋಸ್ಟ್ ಅಲ್ಲಿ ನಾವು ಟ್ರೈಲರ್ ಲಾಂಚ್ ಮಾಡೋಕೆ, ಸೆಕೆಂಡ್ ಟ್ರೈಲರ್ ಲಾಂಚ್ ಮಾಡೋಕೆ ಪ್ಲಾನ್ ಮಾಡ್ತಿದ್ವಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಂದ್ರೆ ಸೆಕೆಂಡ್ ಟ್ರೈಲರ್ ಅಂದ್ರೆ ಆ ಮೂವಿ ಏನೆಲ್ಲ ನಡೆಯುತ್ತೆ ಅದನ್ನೆಲ್ಲ ತೋರಿಸ್ಲೇಬೇಕು ನಾವು. ಹಂಗಾಗಿ ನಾವು ಸೆಕೆಂಡ್ ಟ್ರೈಲರ್ ಬಿಡೋಕ್ಕೆ ಸ್ವಲ್ಪ ಟೈಮ್ ತಗೊಳ್ತಿದ್ವಿ. ಯಾಕಂದ್ರೆ ಈಗ ಆಲ್ಮೋಸ್ಟ್ ಶೂಟಿಂಗ್ ಕಂಪ್ಲೀಟ್ ಆದ್ಮೇಲೆ ಎಲ್ಲರೂ ಟ್ರೈಲರ್ ಬಿಡೋದು. ನಾವು ಹಂಗಾಗಿ ಮತ್ತೆ ಟ್ರೈಲರ್ ಬಿಡ್ಬೇಕಂದ್ರೆ ಸ್ವಲ್ಪ ಶೂಟಿಂಗ್ ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಈಗ 70% ಮುಗಿದಿದೆ. ಇನ್ನು 30% ಏನು ಕ್ಲೈಮ್ಯಾಕ್ಸ್ ಆಗಿರ್ಬೋದು. ಈಗ ನಮ್ಗೆ ಆಲ್ಮೋಸ್ಟ್ ಆಲ್ ಉಳಿದ್ರೆ ಕ್ಲೈಮ್ಯಾಕ್ಸ್ ಸೀನ್, ಕ್ಲೈಮ್ಯಾಕ್ಸ್ ಒಂದೆರಡು, ಇನ್ನೊಂದು ಸಾಂಗ್ 2 ಸಾಂಗ್ ಇದಾವೆ. ಅಂದ್ರೆ ಲವ್ ರಿಲೇಟೆಡ್ ಸಾಂಗ್ ಇದ್ರೊಳಗಡೆ ಇಲ್ಲ. ಮೂವಿದೊಳಗಡೆ ಹೀರೋಯಿನ್ ಅಂದ್ರೆ ನಮ್ಮ ಮೂವಿ ಒಳಗಡೆ ಹೀರೋಯಿನ್ನೇ ಇಲ್ಲ. ನಾವೆಲ್ಲ ಬರೀ ಬಾಯ್ಸೇ ಮಾಡಿರೋದು. ಧನ್ಯವಾದಗಳು ಸರ್ ನಿಮ್ಮ ಈ ಗುರು ಶಿಷ್ಯರು ಫಿಲ್ಮ್ ಬಗ್ಗೆ ಹೇಳಿದ್ದಕ್ಕೆ. ಅದು ಹೇಳಿ ಈ ಗುರು ಶಿಷ್ಯರು ಈಗ ಆಧಾರ್ ಚಾನಲ್ನಲ್ಲಿ ಇನ್ನೊಂದು ವಿಡಿಯೋ ಬಿಟ್ಟಿದ್ರಿ ಮೊನ್ನೆ, ಏನೋ ರಾಮ್ ರಾಬರ್ಟ್ ಅಂತ ಪೋಸ್ಟ್ ಬಿಡಿದೆ. ಅದು ನಮ್ದು ಇನ್ನೊಂದು ಸಿನಿಮಾ ಸರ್, ಅದು ರಾಮ್ ರಾಬರ್ಟ್ ಪ್ರೊಡಕ್ಷನ್ಸ್ ಅಂತ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ವಿ. ಈ ಗುರು ಶಿಷ್ಯರು 2 ಮೂವಿ ಏನ್ ಆಕ್ಟರ್ಸ್ ಇದಾರಲ್ಲ, ಆಮೇಲೆ ಆ ಆಕ್ಟರ್ಸ್, ಆಮೇಲೆ ಆ ಟೀಮ್, ಅದು ಡೈರೆಕ್ಟರ್, ಫೈಟ್ ಮಾಸ್ಟರ್, ಮ್ಯೂಸಿಕ್ ಡೈರೆಕ್ಟರ್, ಇವರು ಮತ್ತೆ ಆಮೇಲೆ ಇವರು ಎಲ್ಲರೂ ಈ ಸಿನಿಮಾದಲ್ಲಿ ಇದ್ದಾರೆ. ಆದ್ರೆ ಒಂದೇನಪ್ಪಾ ಅಂತಂದ್ರೆ ಪ್ರೊಡ್ಯೂಸರ್ ಚೇಂಜ್ ಇದ್ದಾರೆ. ಪ್ರೊಡ್ಯೂಸರ್ ಬೇರೆ ಇದ್ದಾರೆ, ಆಮೇಲೆ ಡೈರೆಕ್ಟರ್ ಬೇರೆ. ಓಕೆನಾ? ಆ ಸಿನಿಮಾದೊಳಗಡೆ ಏನಿದಾರಲ್ಲ ಆಕ್ಟರ್ಸ್ ಅವರೇ ಕ್ಯಾರೆಕ್ಟರ್ ಅಷ್ಟೇ ಚೇಂಜ್, ಬಟ್ ಸ್ಟೋರಿನೂ ಚೆನ್ನಾಗಿದೆ ಸರ್. ಅದು ಸ್ಟೋರಿ ಚೇಂಜ್ ಇದೆ, ಯಾವುದೇ ಕ್ರೆಡಿಟ್ ಸಂಬಂಧಪಟ್ಟಿದ್ದು ಅಲ್ಲ, ಸ್ಟೋರಿ ಚೇಂಜ್ ಇದೆ. ಅದು ಅಂದ್ರೆ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಕತೆ ಅದ. ಅಂದ್ರೆ ಇಬ್ರು ಬೆಸ್ಟ್ ಅದು ಆ ಮೂವಿನು ಹೀರೋ ಯಾರಂದ್ರೆ ಆದಷ್ಟು ಬೇಗ ನಾವು ಕೊಡ್ತೀವಿ. ಯಾಕಂದ್ರೆ ಇದು ನಮ್ಮ ಕ್ಯಾಮ್ರಾಮ್ಯಾನ್ ಅವರೇ ಡೈರೆಕ್ಟ್ ಮಾಡಿರೋ ಮೂವಿ, ಇದು ಅವರೇ ಡೈರೆಕ್ಟ್ ಮಾಡಿರೋದು. ಆದ್ರೆ ಪ್ರೊಡ್ಯೂಸರ್ ಕಥೆಯನ್ನ ಬರೆದು ಒಂದೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನ ಸ್ವಲ್ಪ ವಿಡಿಯೋ ನಾವು ಟೈಟಲ್ ಕಾರ್ಡ್ನ ಅಪ್ಲೋಡ್ ಮಾಡಿದ್ವಿ. ಇನ್ನು ಅದೇ ನೋಡಿದೆ, ಹೇಳಿದೆ. ಅದೇ ನಿಮ್ಮ ಚಾನಲ್ ಅಲ್ಲಿ ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿ ಸ್ವಲ್ಪ ಅದನ್ನ ನೋಡಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ನಮಗೆ ಗೆಲ್ಲೋಕೆ ಮುಖ್ಯ ಆಗುತ್ತೆ. ಯಾಕಂದ್ರೆ ನಮ್ಗೆ ಇನ್ನೂ ಪ್ರೋತ್ಸಾಹ ಬರುತ್ತೆ. ಯಾಕಂದ್ರೆ ಸಬ್ಸ್ಕ್ರೈಬ್ ಲೈಕ್ ಆದ್ರೆ ನಮ್ಗೆ ಇನ್ನೂ ಪ್ರೋತ್ಸಾಹ ಬರುತ್ತೆ ವಿಡಿಯೋ ಮಾಡೋದಕ್ಕೆ. ನೋಡಿ ಸ್ನೇಹಿತರೆ, ನಮ್ಮ ಈ ಹಳ್ಳಿ ಪ್ರತಿಭೆಗಳನ್ನು ಬೆಳೆಸೋದು ನೋಡಿ ಸ್ನೇಹಿತರೆ, ನಿಮ್ಮ ಬೆಂಬಲ ನಮ್ಮ ಈ ಕ್ರೀಡಾ ಪ್ರೇಮಿ ಮತ್ತು ಸಿನಿಮಾ ಮಾಡ್ತಿದಾರಲ್ಲ ಅವ್ರಿಗೆ ತುಂಬಾ ಮುಖ್ಯವಾಗಿದೆ. ನೀವು ಈ ಲೈಕು, ಸಬ್ಸ್ಕ್ರೈಬು ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಮತ್ತಷ್ಟು ಹೆಲ್ಪ್ ಆಗುತ್ತೆ, ಮತ್ತಷ್ಟು ಪ್ರೋತ್ಸಾಹ ಸಿಗುತ್ತೆ. ಇದನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ತುಂಬಾ ಧನ್ಯವಾದಗಳು ಸರ್. ಈ ಫಂಕ್ಷನ್ಗೆ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾವು ಥ್ಯಾಂಕ್ಸ್ ಆಕ್ಚುಲಿ ನಿಮ್ಗೆ ಹೇಳ್ಬೇಕು. ಯಾಕಂದ್ರೆ ನಮ್ಮನ್ನ ಯಾರು ಇಂಟರ್ವ್ಯೂ ಮಾಡಕ್ಕೆ ಯಾರು ಬರಲೇ ಇಲ್ಲ ನಮ್ಮನ್ನ. ಯಾಕಂದ್ರೆ ನಾವು ಒಳ್ಳೆ ಜನ, ನಮ್ಮನ್ನ ಯಾರು ನೋಡ್ಕೊಂಡು ನೀವು ಗುರುತಿಸ್ತಿರಲ್ಲ, ಅದಕ್ಕೆ ನಾವು ನಿಮ್ಗೆ ತುಂಬಾ ಧನ್ಯವಾದಗಳು ಸರ್. ನಿಮ್ಮಿಂದ ನಾವು ಬೆಳಿತೀವಿ, ನಮ್ಮಿಂದ ನೀವು ಬೆಳಿತೀವಿ. ನೋಡಿ ಜನರೇ, ಯೂಟ್ಯೂಬ್ ಅಲ್ಲಿ ಒಂದು RTM ಪ್ರೊಡಕ್ಷನ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ನಮ್ದು ಸಿನಿಮಾದ ಏನೇ ಅಪ್ಡೇಟ್ ಇದ್ರು ನಾವು ಆ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀವಿ. ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಬೆಂಬಲ ನಮಗೆ ಗೆಲುವಿಗೆ ಯಾವ್ದೇನೋ ಸೂಚಿಸ್ತದೆ. ಧನ್ಯವಾದಗಳು. ನಮಸ್ತೆ.